ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಅರುಣಗೌಡ ಪಾಟೀಲ್ ಸರ್ ಅವ್ರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಅವರಿಗೆ ಸ್ವಾಗತವನ್ನು ನಾನು ಬಯಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಪೊಲೀಸ್ ಇಲಾಖೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಹಳ್ಳಿಯ ಮುಖಂಡರು, ಗ್ರಾಮೀಣ ಭಾಗದಿಂದ ಎಲ್ಲ ಯುವಕರು ಎಲ್ಲರೂ ಕೂಡ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ಕೊಂತ, ಇವತ್ತು ಜಯಣ್ಣ ಸರ್ ಅವರು ಹೇಳಿದ್ರು, ಮತ್ತು ಅದೇ ರೀತಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಕೂಡ ಹೇಳಿದ್ದಾರೆ, ಹಲವಾರು ಕಾನೂನು ರೀತಿಯಲ್ಲಿ ಬದುಕಬೇಕು, ಬಾಳ್ಬೇಕು ಅಂತ ಹೇಳಿಬಿಟ್ಟು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಬಕ್ರೀದ್ ಶಾಂತಿ ಸಭೆಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಪ್ರತಿಯೊಂದು ವರ್ಷನೂ ಕೂಡ ಬಕ್ರೀದ್ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಇನ್ನೇನು ಕೆಲವೇ ದಿನಗಳಲ್ಲಿ ಮುಂದಿನ ಮೊಹರಂ ಹಬ್ಬ ಬರ್ತಾ ಇದೆ. ಮೊಹರಂ ಹಬ್ಬ ಆಗಿರ್ಬೋದು, ಮತ್ತೆ ದೀಪಾವಳಿ ಆಗಿರ್ಬೋದು, ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಎಲ್ಲವೂ ಕೂಡ ಶಾಂತಿ ಸಭೆಗಳನ್ನ ನಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಮಾಡ್ತಾರೆ. ಮತ್ತೆ ಹಲವಾರು ಠಾಣೆಗಳಲ್ಲಿ ಎಲ್ಲ ಒಂದು ತಾಲೂಕುಗಳಲ್ಲಿ ಕೂಡ ಮಾಡ್ತಾರೆ. ಇದರ ವಿಶೇಷ ಏನಪ್ಪಾ ಅಂದ್ರೆ, ಬಕ್ರೀದ್ ಹಬ್ಬ ಇನ್ನೇ ಕೆಲವೇ ದಿನಗಳಲ್ಲಿ ಮುಂದೆ ಬರ್ತಿದೆ. 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಬಕ್ರೀದ್ ಹಬ್ಬ ಬರ್ತಿದೆ. ಈ ಬಕ್ರೀದ್ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ, ಬಕ್ರೀದ್ ಹಬ್ಬದ ದಿನದಂದು ಬೆಳಗ್ಗೆ ಎದ್ದೇಳಿ ಪ್ರಾರ್ಥನೆ ಮುಖಾಂತರ ಮಸೀದಿಗಳಲ್ಲಿ ಮತ್ತೆ ಈದ್ಗಾ ಮೈದಾನಕ್ಕೆ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ತೆರಳಿ ಅಲ್ಲಿ ನಮಾಜನ್ನ ಮಾಡೋದ್ರ ಮುಖಾಂತರ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ತದನಂತರ ಒಂದು ಏನು ಮತ್ತೆ ಕುರಿ ಮತ್ತು ಮೇಕೆಗಳನ್ನ ಒಂದು ಬಲಿದಾನವನ್ನು ಕೊಡ್ತಾರೆ. ಒಂದು ಹೆಸರಿನಲ್ಲಿ ಇದು ಕುರಿ ಮತ್ತೆ ಮೇಕೆಯನ್ನ ಬಲಿದಾನವನ್ನು ಕೊಡ್ತಾರೆ. ಅದರಲ್ಲಿ 3 ಭಾಗಗಳನ್ನು ವಿಂಗಡಿಸ್ತಾರೆ. ಒಂದು ಬಡವರಿಗೆ, ಮತ್ತೊಂದು ಸಂಬಂಧಿಕರಿಗೆ, ಮತ್ತೊಂದು ಕುಟುಂಬಸ್ಥರಿಗೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದ್ರೆ, ಈ ಬಕ್ರೀದ್ ಹಬ್ಬವು ಎಲ್ಲರೂ ಕೂಡ ಬಡವರು, ಸಹಕಾರರು, ದೀನದಲಿತರು, ಕೂಲಿ ಕಾರ್ಮಿಕರು ಯಾವುದು ಕೂಡ ಇದರಲ್ಲಿ ಇಲ್ಲ, ಎಲ್ಲರೂ ಕೂಡ ಸಮಾನರು ಅನ್ನೋ ನಿಟ್ಟಿನಲ್ಲಿ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷನೂ ಕೂಡದಂತೆ. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಈ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ತುಂಬ ಸೊಗಸಾಗಿ, ತುಂಬ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಾಂತರ ಠಾಣೆಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ತನ್ನದೇ ಆದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಿಟ್ಟು ಗ್ರಾಮೀಣ ಭಾಗದಿಂದ ಒಂದು ಸ್ಟೇಷನ್ ಅನ್ನು ಬಂದು ಏನು ಸಾಹೇಬ್ರು ಹೇಳ್ತಾರೆ, ಮುಖಂಡರುಗಳು ಏನು ಹೇಳ್ತಾರೆ, ಅದರ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಏನು ನಮಗೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನ ಅಡಿಯಲ್ಲಿ ನಾವು ನಡಿಬೇಕು, ಪಾಲ್ಗೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಕಾನೂನನ್ನು ನಾವು ಕೈ ತಗೊಳಕ್ಕಾಗಲ್ಲ. ಕಾನೂನನ್ನು ನಾವು ಕೈ ತಗೊಂಡ್ರೆ ನಮ್ಮ ಸಾಹೇಬರು ನಮ್ಮನ್ನು ಬಿಡಲ್ಲ. ಅರ್ಥ ಆಯ್ತಾ? ಆ ಒಂದು ನಿಟ್ಟಿನಲ್ಲಿ ಕಾನೂನ ರೀತಿಯಲ್ಲಿ ಹೋಗೋಣ, ಕಾನೂನ ಚೌಕಟ್ಟಿನಲ್ಲಿ ನಡೆಯೋಣ, ಕಾನೂನ ಒಂದು ಏನು ಸಂವಿಧಾನದ ಏನು ಹೇಳ್ಕೊಟ್ಟಿದ್ದಾರೆ ಅದರ ಪರವಾಗಿ ಎಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದಿನ ಎಲ್ಲರೂ ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಹುಟ್ಟು ಉಚಿತ ಮಂಜಣ್ಣ, ಹುಟ್ಟು ಉಚಿತ ಸಾವು ಖಚಿತ. ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ನಾವು ಬದುಕ್ತೇವೆ, ಅಷ್ಟೊಂದು ದಿನಗಳ ಕಾಲವೂ ಕೂಡ ಅಣ್ಣ ತಮ್ಮಂದ್ರತೆ, ಅಕ್ಕ ತಂಗಿದಂತೆ ಸೌಹಾರ್ದತೆಯನ್ನು ಮರಿಬೇಕು. ಅದ್ರಲ್ಲಿರುವಂತ ನಾನು ಅಂದ್ರೆ ಏನೂ ಇಲ್ಲ ಜಯಣ್ಣ, ನಾನು ಅಂದ್ರೆ ಅದ್ರಲ್ಲಿ ಏನೂ ಇಲ್ಲ. ನಾವು ಅಂದ್ರೆ ಎಲ್ಲವೂ ಬರ್ತಾರೆ. ನಾವು ಅಂದ್ರೆ ಸ್ವಲ್ಪ ದಿನಗಳ ಕಾಲ ಬದುಕ್ತೀವಿ, ನಾನು ಅಂದ್ರೆ ಬೇಗ ಹೊಟ್ಟೋಗ್ಬಿಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾರು ಕೂಡ ಗೋಮೆಗಳ ಬಗ್ಗೆ ಯಾವುದು ಸೃಷ್ಟಿ ಮಾಡ್ಲಿಕ್ಕೆ ಇಷ್ಟು ದಿನಗಳು ಕೂಡ ಇಲ್ಲ. ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲರೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಂತೆ ನಾವೆಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಸಾಗ್ತಾ ಇದ್ದೀವಿ. ಇದೇ ರೀತಿ ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೇವೆ, ಅಷ್ಟೊಂದು ದಿನಗಳ ಕಾಲವೂ ಕೂಡ ಒಂದೇ ರೀತಿ ಅಣ್ಣ ತಮ್ಮನಂತೆ ಬದುಕೋಣ, ಬಾಳೋಣ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ಇವತ್ತಿನ ಒಂದು ಬಕ್ರೀದ್ ಶಾಂತಿ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂತಹ ನಮ್ಮ ಅರುಣಗೌಡ ಪಾಟೀಲ್ ಸರ್ ಅವರಿಗೆ ನಮ್ಮ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.